ಹೊಟ್ಟೆ ಒಳಗಡೆಯಿಂದ ಬಂದಿರೋ ಮರಿ ಇದು ಈಚೆಗೆ ಈಗ ಮರಿ ಚೀಲ ಗಬ್ಬದ್ದು. ಸರ್ ನೀನೇ ಓನರು ಈ ಭೂಪ ಸಿಕ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಆ ಬಾಯಿಗೆ ಆ ಇದು ಟಗರ್ ಮರಿ ಅಲ್ವಣ ನಿಂತವೆ ಮಾಡಿದ್ದು ಬ್ಯಾರಿ ಕಡೆ ಯೂಸ್ ಮಾಡಪ್ಪ ಮರಿ ಮರಿ ಸಣ್ಣ ಮರಿ ನೋಡೋ ಸಣ್ಣ ಮರಿ ಅಲ್ಲಿ ಆ ಕಡೆ ಒಳಗೆ ಏಟಾಗಿರೋದೆಲ್ಲ ಲೆಕ್ಕ ಹಾಕವ 4-5 ಇಲ್ಲಿ 4-5 ಮರಿ ನೋಡಿ ಫೋನ್ ಮಾಡಿ ಕೇಳು ಯಾವ ಅವ್ರು ನಂಬರ್ ಇದ್ದ ಫೋನ್ ಮಾಡಿ ಮಾತಾಡಿ. ನನ್ನ ಹೆಸರು ರವೀಂದ್ರ ಅಂತ, ಕರ್ನಾಟಕ ಕಾವಲ್ಪಡೆ ರಾಜ್ಯ ಕಾರ್ಯದರ್ಶಿ, ಮೈಸೂರು. ಈ ಕುರಿಯವರೆಗೂ ನನಗೂ ನನ್ನವು ಕುರಿ ಸಹ ಕುರಿಯವ್ರ ಹತ್ರ ಇರ್ತವೆ. ಹಾಗಾಗಿ ಕುರಿಯವ್ರಿಗೂ ನನಗೂ ಒಂದೇ ರೀತಿ ಸಂಬಂಧ ಇರುತ್ತೆ. ನಾನು ಎಲ್ಲ ಕಡೆ ಕುರಿ ಏನೇ ಸಮಸ್ಯೆ ಆದ್ರೂ ಹೋಗಿ ಮಾತಾಡೋವಂಥದ್ದು, ಅವ್ರಿಗೆ ನ್ಯಾಯ ಕೊಡಿಸೋವಂಥದ್ದು ಮಾಡ್ತಾಯಿರ್ತೀನಿ. ಸೊ ಹೀಗಿರುವಾಗ ಈಗ ಬೆಳಿಗ್ಗೆ 4 ಗಂಟೆ ಒಂದು 5 ಗಂಟೆ ಟೈಮ್ನಲ್ಲಿ ಈ ಘಟನೆ ನಡೆದಿದೆ. ಮುಳ್ಳೂರಿಂದ ಈ ಕಡೆಗೆ ಅಂಚಿಪುರದ ಕಡೆಗೆ ಹೋಗೋಕ್ಕೆ ಅಂತೇಳಿ ನಮ್ಮ ಕುರಿಯವರು ಮುರಳಿ ಅನ್ನೋ ಓನರ್ ಕುರಿಯವರು ಹೋಗ್ತಾ ಇರಬೇಕಾದ್ರೆ ಮುಖ್ಯ ರಸ್ತೆಯಲ್ಲೇ ಎದುರುಗಡೆಯಿಂದ ಡ್ರೈವರು ಟಿಪ್ಪರು ಸ್ಯಾಂಡ್ ತುಂಬಿಕೊಂಡು ಬರ್ತಾ ಇರೋಂಥ ಟಿಪ್ಪರು ನೇರವಾಗಿ ಅವನ ಬೇಜವಾಬ್ದಾರಿತನದಿಂದ ಕುರಿ ಮಧ್ಯೆ ರಸ್ತೆಯಲ್ಲಿ ಬರ್ತಾ ಇರೋದ್ರ ಮೇಲೇ ಹಾಯ್ಕೊಂಡು ಬಂದಿದ್ದಾನೆ. ಆ ಹಾಯ್ಕೊಂಡು ಬಂದಿರೋಂಥ ಸಮಯದಲ್ಲಿ ಸುಮಾರು 40 ಕುರಿಗಳಿಗೆ ಕಾಲು ಬೇರೆ ರೀತಿ ಭಾಗಗಳಿಗೆಲ್ಲ ಏಟಾಗಿ ಅವು ಜೀವ ಇದ್ದಾವೆ. ಮತ್ತು ಅದ್ರ ಜೊತೆಗೆ ಟೈರ್ ಅಡಿನಲ್ಲಿ ಏನು ಸಿಕ್ಕಿದೆ ಅವು ಸುಮಾರು 18ಕ್ಕಿಂತ ಹೆಚ್ಚು ಕುರಿಗಳು ಟೈರ್ ಅಡಿನಲ್ಲೇ ಸಿಕ್ಕಾಕೊಂಡು ಎಲ್ಲ ನಸುಕಿ ಹೋಗಿದ್ದಾವೆ.
ಗಬ್ಬದ ಕುರಿಗಳು ಮರಿಗಳೆಲ್ಲ ಸಹ ಈಚೆಗೆ ಬಂದು ಎಲ್ಲ ಅಲ್ಲಾಗೆ ಆಗಾಗೆ ಎಷ್ಟು ಬಿದ್ದಿದ್ದಾವೆ. ಕುರಿ ಏಟಾಗಿದ್ದಾವೆ ಸರ್? ಸರ್ ಏಟಾಗಿರೋದು ಒಂದು ಸುಮಾರು 40 ಕುರಿಗಳು ಅಲ್ಲಿ ಏಟಾಗಿರೋದು ಡ್ಯಾಮೇಜ್ ಆಗಿರೋಂಥ ಕುರಿಗಳು ಫುಲ್ಲು ಕಾಲು ಕೈ ಎಲ್ಲ ಹೋಗಿರೋಂಥದ್ದು. ಪ್ರಾಣ ಹೋಗಿರೋಂಥದ್ದು ಸುಮಾರು ಒಂದು 18 ಕುರಿಗಿಂತ ಹೆಚ್ಚು ಕುರಿಗಳು ಪ್ರಾಣ ಹೋಗಿದೆ. ಈ ಡ್ರೈವರು ಅದನ್ನು ಗುದ್ದಿಸಿ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಅವನ್ನ ಕರೆದ್ರು ಇಷ್ಟೊತ್ತಾದರೂ ಸ್ಥಳಕ್ಕೆ ಬರ್ತಾ ಇಲ್ಲ. ಓನರು ಈಗ ನಾವು ಬಂದು ಸ್ಥಳಕ್ಕೆ ಬಂದು ಓನರಿಗೆ ಫೋನ್ ಮಾಡಿದ್ರೆ ಓನರು ನಾನು ಮೈಸೂರಿನಲ್ಲಿದ್ದೀನಿ, ಪೇಷಂಟ್ ನೋಡೋಕೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಪೇಷಂಟ್ ಇರೋದು ಬಂದು ನಂಜನಗೂಡು ಇದರಲ್ಲಿ ಹಾಸ್ಪಿಟ್ಲಲ್ಲಿದ್ದಾನೆ. ಈತ ಮೈಸೂರಲ್ಲಿ ಯಾರನ್ನು ನೋಡೋಕೆ ಹೋಗಿದ್ದಾನೆ ಗೊತ್ತಾಗ್ತಾ ಇಲ್ಲ. ಈ ರೀತಿ ಈ ಭಾಗದಲ್ಲಿ ಇಲ್ಲಿ ಅಕ್ಕಪಕ್ಕದ ರೈತರುಗಳೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಈ ರೀತಿ ಘಟನೆಗಳು ಸಾಕಷ್ಟು ಬಾರಿ ನಡೆದಿದ್ದಾವಂತೆ ಈ ರಸ್ತೆಯಲ್ಲಿ. ಏನು ಎಮ್ಸ್ಯಾಂಡ್